ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ CTET 2026 ಪರೀಕ್ಷೆಗೆ ಸಂಬಂಧಿಸಿದಂತೆ ಅಂದರೆ ಇನ್ನೇನು 2-3 ದಿನದಲ್ಲಿ ಈ ಒಂದು ಎಕ್ಸಾಮ್ ನಡೆಯುವಂಥದ್ದು. ಫೆಬ್ರವರಿ 7 ಮತ್ತು ಫೆಬ್ರವರಿ 8ರಂದು CTET ಎಕ್ಸಾಮ್ ನಡೆಯುತ್ತಲ್ಲ, ಆ ಒಂದು CTET ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಈಗ ಹಾಲ್ ಟಿಕೆಟನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳುವುದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕ್ರೋಮನ್ನು ಓಪನ್ ಮಾಡಿಕೊಂಡು ಕ್ರೋಮ್ನಲ್ಲಿ CTET ಅಂತ ಸರ್ಚ್ ಮಾಡಿ ಈ ರೀತಿಯಾಗಿ CTET ಅಂತೇಳಿ ಬರುತ್ತೆ. ನೀವು ಈ ಒಂದು CTET ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಈ ರೀತಿಯಾಗಿ ಒಂದು ಮೇನ್ ವೆಬ್ಸೈಟ್ ಓಪನ್ ಆಗ್ತಕ್ಕಂಥದ್ದು ನೋಡಿ. ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಏನು CTET ಇದೆ, ಇಲ್ಲಿ ತಾವು ನೋಡ್ಬೋದು. ಇಲ್ಲಿ ಪಬ್ಲಿಕ್ ಎಲ್ಲ ನೋಟಿಸ್ ಇದೆ, ಅಲ್ಲಿ ನಮಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಕ್ಯಾಂಡಿಡೇಟ್ ಆ್ಯಕ್ಟಿವಿಟಿ ಅಂತ ಇದೆ, ಇಲ್ಲಿ ನೀವು ನೋಡ್ಬೋದು. ಲಿಂಕ್ 1 ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ CTET ಫೆಬ್ರವರಿ 2026 ಅಂತ ಏನಿದೆ, ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. 1 ಅಂತ ಏನಿದೆ ಅದರ ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರನ್ನು ಹಾಕಿ, ಹಾಗೆ ಎರಡನೇ ಆಪ್ಷನ್ ಏನಿದೆ ಅಲ್ಲಿ ಪಾಸ್ವರ್ಡನ್ನು ಹಾಕಿ, ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು ಮತ್ತು ಪಾಸ್ವರ್ಡನ್ನು ಹಾಕಿ, ಇಲ್ಲಿ ಕೆಳಗೆ ಕಾಣ್ತಿರುವಂಥ ಕ್ಯಾಪ್ಚವನ್ನು ಇಲ್ಲಿ 3ನೇ ಆಪ್ಷನ್ನಲ್ಲಿ ಹಾಕಿ ಇಲ್ಲಿ ಓಕೆ ಕೊಟ್ಟು ನಂತರ ನೀವು ಸಬ್ಮಿಟ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ಹಾಲ್ ಟಿಕೆಟ್ ಜನ್ರೇಟ್ ಆಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಂಟ್ ತೆಗೆಸ್ಕೋಬೋದಾಗಿರುತ್ತೆ. ಸ್ನೇಹಿತರೆ, ಆದಷ್ಟು ಇವತ್ತು ನೈಟ್ನೇ, ಅಂದರೆ ಈ ಒಂದು ವಿಡಿಯೋನ ನೀವು ನೋಡ್ತಾ ಇದ್ರಲ್ಲ, ಈ ಸದ್ಯ ನೀವು ಏನು ಮಾಡಿರಿ ಅಂತಂದ್ರೆ ಡೌನ್ಲೋಡ್ ಮಾಡಿಕೊಂಡು ಅದನ್ನು ನಿಮ್ಮ ವಾಟ್ಸಪ್ಗೆ ಶೇರ್ ಮಾಡಿಕೊಡ್ರಿ. ಅಂದರೆ ಬೆಳಗ್ಗೆ ನೀವು ಅದನ್ನು ಪ್ರಿಂಟ್ ತೆಗೆಸ್ಕೊಳ್ಬೋದು. ಒಂದು ವೇಳೆ ನಾಳೆನೇ ನೀವು ತೆಗೆಸ್ಕೊಳಕ್ಕೆ ಹೋದರೆ ಅಲ್ಲಿ ಏನಾಗುತ್ತಪ್ಪ ಅಂದರೆ ಸರ್ವರ್ ಪ್ರಾಬ್ಲಮ್ ಕೂಡ ಆಗ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಅಲ್ಲಿ ಒಟ್ಟಾರೆ 2 ಲಿಂಕ್ ಇದ್ವು ಗೊತ್ತಾ, ಲಿಂಕ್ 1 ಮತ್ತು ಲಿಂಕ್ 2 ಏನಿದ್ವಲ್ಲ, 2 ಇದ್ವಲ್ಲ, ಆ 2ರಲ್ಲಿ ನೀವು ಯಾವುದನ್ನಾದರೂ ಚಾಯ್ಸ್ ಮಾಡ್ಕೊಳ್ಬೋದು. ಅಂದರೆ ಈಗ 1ನೇ ಲಿಂಕ್ ಏನಾದರೂ ಓಪನ್ ಆಗಲಿಲ್ಲ ಅಂತಂದರೆ 2ನೇ ಲಿಂಕ್ ಮೂಲಕನಾದರೂ ನೀವು ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಅಂದರೆ ಇಲ್ಲಿ ಹೊರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಅವರು 2 ಲಿಂಕ್ಗಳನ್ನು ಕ್ರಿಯೇಟ್ ಮಾಡಿದರೆ ನೀವು ಯಾವುದೇ ಒಂದು ಲಿಂಕನ್ನು ಬಳಸ್ಕೊಂಡು ಈ ಪುಟಕ್ಕೆ ಬರ್ಬೋದು. ಇಲ್ಲಿ ನೀವು ಅಪ್ಲಿಕೇಶನ್ ನಂಬರು, ಪಾಸ್ವರ್ಡ್ ಮತ್ತು ಕ್ಯಾಪ್ಷನ್ ಎಂಟ್ರಿ ಮಾಡಿ ನಿಮ್ಮ ಒಂದು ಹಾಲ್ ಟಿಕೆಟನ್ನು ಜನ್ರೇಟ್ ಮಾಡ್ಕೋಬೋದು. ನಾಳೆ ನೀವು ಜನ್ರೇಟ್ ಮಾಡಿಕೊಂಡ್ರೆ ಆಯಿತು ಅಂತೇಳಿ ಸುಮ್ಮನೆ ಇರೋಕ್ಕೆ ಹೋಗ್ಬೇಡಿ, ಯಾಕಂದರೆ ಎಕ್ಸಾಮ್ ಇರ್ತಕ್ಕಂಥದ್ದು ನಾಡಿದ್ದು. ಆ ಕಾರಣದಿಂದಾಗಿ ಈ ಕ್ಷಣವೇ ನೀವು ಡೌನ್ಲೋಡ್ ಮಾಡಿಕೊಡ್ರಿ. ಅದನ್ನು ನೀವು ನಿಮ್ಮ ವಾಟ್ಸಪ್ನಲ್ಲಿ ಇಟ್ಕೊಂಡ್ರಿ ಅಂದರೆ ಬೆಳಗ್ಗೆ ನೀವು ಪ್ರಿಂಟ್ ತೆಗೆಸ್ಕೋಬೋದು. ಬೆಳಗ್ಗೆ ನೀವು ಯಾಕೆ ನಾನು ಬೇಡ ಅಂತೀನಂದರೆ, ಬೆಳಗ್ಗೆ ಸರ್ವರ್ ಪ್ರಾಬ್ಲಮ್ ಆಯಿತು ಅಂತಂದರೆ ನೀವು ಇಡೀ ದಿನ ಪೂರ್ತಿ ನೀವು ಬರೀ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೇ ವೇಸ್ಟ್ ಮಾಡಬೇಕಾಗುತ್ತೆ. ಆ ಕಾರಣದಿಂದಾಗಿ ಈಗಲೇ ಸ್ವಲ್ಪ ಸರ್ವರ್ ಫ್ರೀ ಇರುತ್ತೆ. ಆ ಕಾರಣದಿಂದಾಗಿ ಈಗ ಡೌನ್ಲೋಡ್ ಮಾಡಿಕೊಡ್ರಿ. ಜೊತೆಗೆ ನಿಮಗೇನಾದರೂ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂತೇಳಿ ಗೊತ್ತಾಗಲಿಲ್ಲ ಅಂತಂದರೆ ನೋಡಿ, ನಾನು ಈ ಒಂದು ವಿಡಿಯೋದ ಕೆಳಗಡೆ ಲಿಂಕನ್ನು ಕೊಡ್ತೀನಿ. ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಈ ಒಂದು CTETನ ಡೈರೆಕ್ಟ್ ಲಿಂಕನ್ನು ಕೊಡ್ತೀನಿ. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನೀವು ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಅಪ್ಲಿಕೇಶನ್ ನಂಬರು, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಹಾಕಿ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಸೊ ಈ ಒಂದು ವಿಡಿಯೋ ತಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.